Venkatesh securing 9th rank for the state. ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡಿ 100% ರಿಸಲ್ಟ್ ಕೊಟ್ಟಿದ್ದಾರೆ. ಓದ್ದೇ ಇರೋಂಥ ಮಕ್ಕಳು ಕೂಡ ನಾವು ತುಂಬ ಹೆಲ್ಪ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಈ ಬೋರ್ಡ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಲ್ರಿಗೂ. ಎಲ್ಲರೂ ಪಾಸ್ ಆಗಿದ್ದಾರೆ. ನನ್ನ ಮೊಮ್ಮಗ ಒಳ್ಳೆಯ ಮಾರ್ಕ್ಸ್ ತೆಗೆದಿದ್ದಾನೆ. ನನಗೆ ತುಂಬ ಖುಷಿ. ಇಡೀ ನಮ್ಮ ಫ್ಯಾಮಿಲಿ ಎಲ್ಲನೂ ಹೆಮ್ಮೆ ಪಡುವಂಥ ಮಾರ್ಕ್ಸ್ ತೊಗೊಂಡು ಬಂದಿದ್ದಾನೆ. ಈ ಸ್ಕೂಲ್ಗೆ ಸೆಕೆಂಡ್ ಟಾಪರ್ ಬಂದಿದ್ದಾಳೆ. ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್ ನಮಗೆ. ಸೊ ಮಕ್ಕಳು ಇಲ್ಲಿ ಸ್ಕೂಲ್ ಅನ್ಕೊಳ್ಳೋದ್ಕಿಂತ ಮನೆ ಅನ್ಕೊಂಡು ಮಕ್ಕಳನ್ನಂತೂ ಕೇರ್ ತಗೊಂಡು ನೋಡ್ಕೊತೀವಿ. I am Manjula, principal of Best Beginner English Public School. I am very glad to see Venkatesh securing 9th rank for the state, representing Best Beginner Public School. It's a great moment for our school today, and we are celebrating this. And this is our team who has supported us for all the achievements what we are today. And Best Beginners is a school which gives values for education, culture, sports activity, and definitely the emotional thing what the 10th standard children require. So I think we have each day we have made a call for the children. So ಎಲ್ಲರೂ ಈ ಕ್ವಶನ್ ಕೇಳ್ತಾರೆ 10th standard consistency ಯಾಕೆ, ಬಿಕಾಸ್ ದಿಸ್ ಇಸ್ ಅವರ್ ಸೆಕೆಂಡ್ ಇಯರ್ ಆಫ್ ಕನ್ಸಿಸ್ಟೆಂಟ್ ರಿಸಲ್ಟ್ ಆಫ್ 100%. ಹೆಂಗೆ ಅಂತಂದರೆ ಎವ್ರಿ ಡೇ ಜಾನ್ವರಿ ಮಂತಿಂದನೇ ವಿ ಗಿವ್ ಕಾಲ್ ಫಾರ್ ದ ಚಿಲ್ಡ್ರನ್. ಬೆಳಗ್ಗೆ ಸಾಯಂಕಾಲ ವಿ ಕಾಲ್ ದ ಚಿಲ್ಡ್ರನ್ ಆ್ಯಂಡ್ ವಿ ವೇಕ್ ದೆಮ್ ಅಪ್ ಆ್ಯಂಡ್ ಬೈ ಈವ್ನಿಂಗ್ ವಿ ಮಾನಿಟರ್, ಲೈಕ್ ಈ ಚಾಪ್ಟರ್ ಓದಬೇಕಂದ್ರೆ ಇಷ್ಟನ್ನು ಕಂಪ್ಲೀಟ್ ಮಾಡಿದ್ದೀರಾ ಅಂತ ಮಾನಿಟರ್ ಮಾಡ್ತೀವಿ. ಸೊ ಈ ಒಂದು ಫೆಸಿಲಿಟಿಯಿಂದ ನಮಗೆ ಮಕ್ಕಳ ಭಾವನೆಗಳು, ಮಕ್ಕಳು ಯಾವ ಥರ ಓದ್ತಿದ್ದಾರೆ ಅಂತ ನಾವು ಜೊತೆ ಕನೆಕ್ಟ್ ಆಗ್ತೀವಿ. ಸೊ ಯಾವ ಸಬ್ಜೆಕ್ಟಲ್ಲಿ ಅವ್ರಿಗೆ ಡಿಫಿಕಲ್ಟೀಸ್ ಕಾಣಿಸುತ್ತೋ ಆ ಸಬ್ಜೆಕ್ಟಲ್ಲಿ ಅವ್ರಿಗೆ ನಾವು ಹೆಚ್ಚಿಗೆ ಟೆಸ್ಟ್ ಕೊಡ್ತೀವಿ. ಎಕ್ಸಾಮ್ಸ್ನ ಲೈಕ್ ಅವ್ರಿಗೆ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂತಂದರೆ ಅವ್ರಿಗೆ 80 ಮಾರ್ಕ್ಸಿಂದ ಮುಂಚೆಯಿಂದನೇ ಅವ್ರಿಗೆ 80 ಮಾರ್ಕ್ಸ್ನ ಕೊಟ್ಕೊಳ್ತಾ ಬಂದಾಗ ದೇ ವಿಲ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆಫ್ ಫೇಸಿಂಗ್ ದ ಫೈನಲ್ ಎಕ್ಸಾಮಿನೇಷನ್ ವೆರಿ ಕಾನ್ಫಿಡೆಂಟ್ಲಿ. ಸೊ ಈ ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ಐ ಥಿಂಕ್ ವೆಂಕಟೇಶ್ ಇರ್ಬೋದು ಅಥವಾ ಇಲ್ಲಿರುವಂಥ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿದ್ದಾರೆ. ಅವ್ರ ಪೇರೆಂಟ್ಸ್ ಇರ್ಬೋದು, ಅವ್ರ ಸಪೋರ್ಟ್, ಇಟ್ ಈಸ್ ಆಲ್ ಗ್ರೇಟ್ ಅಚೀವ್ಮೆಂಟ್ ಅಂತ ನನಗೆ ಅನಿಸುತ್ತೆ. ಕನ್ಸಿಸ್ಟೆನ್ಸ್ ಇನ್ ರಿಸಲ್ಟ್ ಅಂದರೆ 100% ರಿಸಲ್ಟ್ ಬರೋದು ಕಷ್ಟ. ಸೊ ಬಂದಿದೆ ಅದು ನಮ್ಮ ಶಾಲೆಗೆ. ಸೊ ಆ್ಯಸ್ ಅ ಗ್ರೋತ್ ಅಂದರೆ ನಾವು ಇನ್ನೂ ಸ್ವಲ್ಪ ಏಳಿಗೆ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ವಿ ರೀಸೆಂಟ್ಲಿ ಮೂವ್ಡ್ ಇನ್ ಟು ಎನ್ ಅದರ್ ನ್ಯೂ ವೆಂಚರ್, ದಟ್ ಈಸ್ ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್. ಸೊ ಆ ಶಾಲೆಯ ನಮ್ಮ ಮಕ್ಕಳು ಸಹ ಇಲ್ಲಿದ್ದಾರೆ. ಅಲ್ಲೂ ಸಹ ಈ ವರ್ಷ ನಾವು 100% ರಿಸಲ್ಟ್ ತಂದಿದ್ದೀವಿ. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿರುವಂಥ ದಿಸ್ ಇಸ್ ಅನನ್ಯ ಸ್ಕೋರಿಂಗ್ 95.8%. ಎಲ್ಲ ಮಕ್ಕಳು ಅಲ್ಲೂ ಸಹ ಮಕ್ಕಳು ತುಂಬ ಚೆನ್ನಾಗಿ ಓದಿದ್ದಾರೆ. ನಮ್ಮ ಜೊತೆಗೆ ಒಂದು 4 months ಆಗಿದೆ ನಾವು ಅಲ್ಲಿ ಆ ಶಾಲೆಗೆ ಹೋಗಿ. ತುಂಬ ಚೆನ್ನಾಗಿ ಮಕ್ಕಳು ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ ದೇ ಹ್ಯಾವ್ ಅಚೀವ್ಡ್ ದ ರಿಸಲ್ಟ್ಸ್ ವಾಟ್ ಎವರ್ ದೇ ರಿಯಲಿ ಡಿಸರ್ವ್. ಈ ಒಂದು ಮಾರ್ಕ್ಸ್ನ ಒಂದು ಮಗುಗೆ ಎವ್ರಿ ಚೈಲ್ಡ್, ಇಲ್ಲಿರುವಂಥ ಬೆಸ್ಟ್ ಬಿಗ್ನರ್ಸ್ ಮಕ್ಕಳಾಗಿರ್ಬೋದು, ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್ ಮಕ್ಕಳಾಗಿರ್ಬೋದು, ಎವ್ರಿಬಡಿ ಹ್ಯಾಸ್ ಇಸ್ ಪೊಟೆನ್ಷಿಯಲ್. ಆ ಪೊಟೆನ್ಷಿಯಾಲಿಟಿನ ನಾವು ಆ್ಯಸ್ ಅ ಟೀಚರ್ಸ್, ಇಲ್ಲಿರುವಂಥ ಎಲ್ಲ ಟೀಚರ್ಸ್, ನನ್ನ ಟೀಮ್ಮೇಟ್ಸ್ ಐಡೆಂಟಿಫೈ ಮಾಡಿ ಆ ಮಕ್ಕಳಿಗೆ ನರ್ಚರ್ ಮಾಡಿದ್ದಾರೆ. ಅದೊಂದು ಕಾನ್ಫಿಡೆನ್ಸ್ನ ಮಕ್ಕಳಲ್ಲಿ ತುಂಬಿದ್ದಾರೆ. ಸೊ ಐ ಆಮ್ ಆಲ್ವೇಸ್ ಆಭಾರಿಯಾಗಿ ನಮ್ಮ ಒಂದು ಟೀಮ್ಗೆ ನಾನು ಖುಷಿ ಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಅ ಮ್ಯಾನೇಜ್ಮೆಂಟ್ ರಂಗರಾಜ್ ಸರ್ ಹ್ಯಾಸ್ ಗಿವನ್ ಅ ಗ್ರೇಟ್ ಸಪೋರ್ಟ್ ಟು ಮೀ, ಬಿಕಾಸ್ ನನಗೆ ಆ ಸಪೋರ್ಟ್ ಇಲ್ಲ ಅಂದರೆ ನಾನು ಮಕ್ಕಳಿಗೆ ಕೊಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಆ್ಯಸ್ ಅ ಟೀಮ್ ಮತ್ತು ಜೊತೆಗೆ ನಾನು ಮರಿಲೇಬಾರ್ದಂತ ನನ್ನ ಪ್ಯಾರೆಂಟ್ಸ್, ಈ ಪ್ಯಾರೆಂಟ್ಸ್ ನನಗೆ ತುಂಬ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾವ ಥರ ಅಂತಂದರೆ ನಾವು ಕಾಲ್ ಮಾಡಿದಾಗ ಏನೇ ಬೇಜಾರಿಲ್ದಾರ, ಅಂದರೆ ಕೆಲವು ಪೇರೆಂಟ್ಸು ವರ್ಕಿಂಗ್ ಇರ್ತಾರೆ, ಅಂಥ ಪೇರೆಂಟ್ಸು ಸಹ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಎಷ್ಟೊತ್ತಿಗೆ ಕೇಳಿದ್ರು ಮಕ್ಕಳನ್ನ ಕರ್ಕೊಂಡು ಬಂದು ಶಾಲೆಗೆ ಬಿಟ್ಟು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿಕ್ಕೆ ನಮಗೆ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿ ಆಗಿದ್ದೀನಿ. ಆ್ಯಂಡ್ ಅವರ್ ಟೀಮ್, ಥ್ಯಾಂಕ್ ಯು ಟೀಚರ್ಸ್, ಥ್ಯಾಂಕ್ ಯು ರಂಗರಾಜ್ ಸರ್, ಆಲ್ ದ ಸಪೋರ್ಟ್ ಯು ಹ್ಯಾವ್ ಗಿವನ್. ಥ್ಯಾಂಕ್ ಯು. Today, standing here, I feel a mix of happiness, gratefulness and deep emotion. I am very grateful to this school. Today, whatever I have achieved is a result of constant effort of our teachers, my principal ma'am, our parents and the school management, and they have done a lot of sacrifices for our students. I would like to thank all of the management and thank you for believing in me. I have started my journey in this school from LKG, and since the beginning of my studies, this school has provided me a very, very strong foundation and has guided me into what I am today. So I am grateful for this school for my entire life, and I'll thank everyone for believing me again. This moment belongs to all. Thank you. This is the second year I am completing here.
Before I worked as a principal in other school and I come here as a observer and to give some monitoring, that is guiding here. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನು ಅಂದರೆ the principal herself is taking complete coordination for the students and planning ಮಾಡಿ consistently she is observing the student. That is what this student has come. This second batch ಅಲ್ಲಿ 9th rank is the greatest achievement. So I congratulate first Manjula madam and team and the parents, students who are all supported here. It's a great achievement in the second batch. Thank you ma'am. ನಮಸ್ಕಾರ ಎಲ್ಲರಿಗೂ. ಇದು ಒಂದು ಸಿಹಿ ಸುದ್ದಿ ಏನಂತಂದರೆ 100% ರಿಸಲ್ಟ್ ಬಂದಿರೋದೇ ಒಂದು ದೊಡ್ಡ ಖುಷಿಯಾಗಿದೆ. ಸೊ ಮೇಡಮ್ ಹೇಳ್ದಂಗೆ ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್ನ ಈಗ ಇವರು ಮಿಸ್ಟರ್ ರಂಗರಾಜ್ ಸರ್ ಮತ್ತು ಶ್ರೀಮತಿ ಮಂಜುಳಾ ಮ್ಯಾಮ್ ಅವರು ಟೇಕ್ ಓವರ್ ಮಾಡಿದ್ದಾರೆ. CCE ಪ್ಯಾಟ್ರನ್ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಎಜುಕೇಷನ್ ಅಂತ ಮಕ್ಕಳಿಗಾದರೆ ಇಲ್ಲಿ ಮೇಡಮು ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಎಜುಕೇಷನ್ನ ಮಕ್ಕಳಿಗೆ ನಿರಂತರವಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡಿ 100% ರಿಸಲ್ಟ್ ಕೊಟ್ಟಿದ್ದಾರೆ. We congratulate both of them and best wishes for their future endeavors also, and best wishes for the students those who have secured even the highest percentage. That is Venkatesh Gowda from Best Beginners and Deepika from East West Public School. ಇದು ಹೆಸರೇ ಹೇಳ್ತಾ ಇದೆ, ಬೆಸ್ಟ್ ಬಿಗಿನ್ ಮಾಡಿ ಈಸ್ಟ್ ವೆಸ್ಟ್ ಎಲ್ಲ ಕಡೆನೂ ಟ್ರಾವೆಲ್ ಮಾಡ್ಬೋದು ಅಂತ. ಸೊ ಅದೊಂದು ಹೇಳಕ್ಕೆ ತುಂಬ ಖುಷಿ ಪಡ್ತೀವಿ. ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ವಿ ಥ್ಯಾಂಕ್ ಅವರ್ ಮ್ಯಾನೇಜ್ಮೆಂಟ್, ಟೀಚರ್ಸ್, ಪೇರೆಂಟ್ಸ್, ಎವ್ರಿಬಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮಸ್ತೆ. ಮೊದಲಿಗೆ ನಾನು ವೆಂಕಟೇಶ್ವರಿಗೆ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಸ್ಟೇಟ್ ರ್ಯಾಂಕು 8th ರ್ಯಾಂಕ್ ಬಂದಿದ್ದಾರೆ ಅಂತಾರೆ ನಮ್ಮ ಅಚೀವ್ಮೆಂಟ್ ಅಂತಲೇ ಹೇಳಲಿಕ್ಕೆ ಖುಷಿ ಪಡ್ತೀವಿ. ಇದೇ ಥರ ನಮ್ಮ ಶಾಲೆಯಲ್ಲಿ ಇದು ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ನಾವು ಕೊಡ್ತೀವಿ. ಓದ್ದೇರಂಥ ಮಕ್ಕಳು ಕೂಡ ನಾವು ತುಂಬ ಹೆಲ್ಪ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಅಂತಾರೆ, ಅದಕ್ಕೆ ನಮಗೆ 100% ರಿಸಲ್ಟೇ ಕಾರಣ. I wish all the best for all the students for BB EPS and East West Public School. Thank you. ದಿಸ್ ಇಸ್ ರಿಯಲಿ ಎ ಮೈಲ್ಸ್ಟೋನ್. ನಾವು ಇಷ್ಟು 100% ರಿಸಲ್ಟ್ ಅಚೀವ್ ಮಾಡಿರೋದು ನಮ್ಮ ಮ್ಯಾಡಮ್ ಮತ್ತು ಅವರ ಸಪೋರ್ಟಿಂದ ಮತ್ತು ಮಕ್ಕಳ ಎಫರ್ಟು, ಪೇರೆಂಟ್ಸ್ ಎಫರ್ಟಿಂದ. ವಿ ಆರ್ ವೆರಿ ಹ್ಯಾಪಿ ಆ್ಯಸ್ ಬೆಸ್ಟ್ ಬಿಗಿನರ್ಸ್ ಆ್ಯಂಡ್ ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲ್. ದಿಸ್ ಸಾಗಾ ಕಂಟಿನ್ಯೂಸ್. ಥ್ಯಾಂಕ್ ಯು. ಪುಸ್ತಕದಿ ದೊರೆತ ಹರಿವು ಮಸ್ತಕದಿ ತಳಿದ ಮಣಿ, ಚಿತದೋಳ್ ಅರಿತ ಹರಿವು ತರುತಳಿದ ಪುಷ್ಪ, ವಸ್ತು ಸಾಕ್ಷಾತ್ಕಾರವಂತರೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ. ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡಲ್ಲ, ಯಾಕೆಂದರೆ ಈ ಬೋರ್ಡ್ ನೋಡಿದರೆ ಗೊತ್ತಾಗ್ತಾ ಇದೆ ಎಲ್ರಿಗೂ, ಯಾರಿಗೂ ಏನು ಹೇಳೋದು ಬೇಡ ಕೇಳೋದು ಬೇಡ. ಸೊ ಹಾಗಾಗಿ ಈ ಬೋರ್ಡೇ ತೋರಿಸ್ತಾ ಇದೆ ಯಶಸ್ಸು ಅನ್ನೋದು ಎಲ್ಲದರಲ್ಲೂ ಇರಬೇಕು. ಬಟ್ ಈ ಬೋರ್ಡ್ ನೋಡಿದರೆ ಗೊತ್ತಾಗುತ್ತೆ ಈ ಸ್ಕೂಲಲ್ಲಿ ಎಲ್ಲ ಥರ ಕಲ್ಚರಲ್ ಆ್ಯಕ್ಟಿವಿಟೀಸು ಇದೆ, ಓದೋದ್ರಲ್ಲೂ ಇದೆ ಅಂತ ಬಿಟ್ಟು ಈ ಬೋರ್ಡೇ ತೋರಿಸ್ತಾ ಇದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಹಾಗೆ ಮಕ್ಕಳು SLCಯಲ್ಲಿ ಭಾಳ ಅತ್ಯುತ್ತಮವಾಗಿ ಅಂಕಗಳನ್ನು ತೆಗೆದಿದ್ದಾರೆ. ನಮ್ಮ ಬೆಸ್ಟ್ ಬಿಗಿನರ್ ಇಂಗ್ಲೀಷ್ ಪಬ್ಲಿಕ್ ಸ್ಕೂಲ್ ಹಾಗೂ ಮತ್ತು ಈಸ್ಟ್ ವೆಸ್ಟ್ ಇಂಗ್ಲೀಷ್ ಪಬ್ಲಿಕ್ ಸ್ಕೂಲ್ ಮಕ್ಕಳು ಎಲ್ಲ ಬಂದಿದ್ದಾರೆ, ಎಲ್ಲರೂ ಪಾಸಾಗಿದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಈ ಮೂಲಕ ನಾನು ಅವ್ರನ್ನೆಲ್ಲರನ್ನೂ ಕೇಳ್ಕೊತೀನಿ. ಹಾಗೆ ಇದಕ್ಕೆ ಸಹಕರಿಸಿದ ನಮ್ಮ ಟೀಚರ್ಸು ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಸು ಮತ್ತು ಪೇರೆಂಟ್ಸು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ಸು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಮಗ ಸ್ಟೇಟ್ ಲೆವೆಲ್ ಪಾಸ್ ಆಗಿರೋದು ನಂಗೆ ತುಂಬ ಖುಷಿಯಾಗಿದೆ. LKGಯಿಂದ ಈ ಶಾಲೆಯಲ್ಲಿ ಓದಿದ್ದೆ ನನ್ನ ಮಗ. ಈ ಥರ ಸ್ಟೇಟ್ ಲೆವೆಲ್ ತೊಗೊಂಬರ್ತಾನೆ ಅಂತ ನಾನು ನಿಜ ಅಂದ್ಕೊಂಡಿದ್ದೆ. ಅದೇ ಥರ ಮಾಡಿದ್ದಾನೆ. ಅದಕ್ಕೆ ತುಂಬ ಮಂಜುಳಾ ಮ್ಯಾಮ್ ತುಂಬ ಇದು ಮಾಡಿದ್ದಾರೆ, ಟೀಚರ್ಸ್ ಮಂಜುಳಾ ಮ್ಯಾಮ್ ಎಲ್ಲ. ಇದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ ಸರ್, ಹೆಮ್ಮೆ ತಂದು ಕೊಟ್ಟಿರೋದು ಅವನು. ನನ್ನ ಮೊಮ್ಮಗ ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೆಗೆದಿದ್ದಾನೆ, ನನಗೆ ತುಂಬ ಖುಷಿ. ನನ್ನ ಮಗ, ತಂಗಿ ಮಗ, ಅವನು LKGಯಿಂದ ಇದೇ ಸ್ಕೂಲಲ್ಲಿ ಓದಿ ಇಷ್ಟು ಮಾರ್ಕ್ಸ್ ತೊಗೊಂಡು ಸ್ಕೂಲ್ಗಾಗಲಿ, ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಲಿ, ಮಂಜುಳಾ ಮೇಡಮ್ ಆಗಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಸ್ಕೂಲ್ ಇದು, ಒಳ್ಳೆ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ತುಂಬ ಖುಷಿ ಆಗ್ತಾಯಿದೆ ನನಗೆ ಇವತ್ತಿನ ಮಾರ್ಕ್ಸ್ ತೊಗೊಂಡಿರೋದು. ಭಾಳ ಸಂತೋಷ. ಇಡೀ ಸ್ಕೂಲ್ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ವೆಂಕಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸಾಗಿ ನಾನು ಕೇಳಿದ ತಕ್ಷಣ ನಮ್ಗೆ ತುಂಬ ಖುಷಿ ಆಯಿತು. ಆ ಖುಷಿ ಏನಕ್ಕೆ ಅಂದರೆ ಇಲ್ಲಿ ಮಂಜುಳಾ ಮೇಡಮ್ ಇದ್ದಾರೆ. ನಾವು ಫಸ್ಟು ಒಂದ್ಸಲ ಅವ್ರ ಹತ್ರ ಮಾತಾಡ್ಕೊಂಡು ಹೋಗಿದ್ವಿ. ಅವರು ಯಾವ ಥರ ಕೇರ್ ತಗೋತಾರೆ ಅಂದರೆ, ಈಗ ನನ್ನ ಮಗಳಿಗೆ ನಾನು ಯಾವ ಥರ ಮನೇಲಿ ಕೇರ್ ತಗೋತೀನೋ ಆ ಥರ ತೊಗೊಂಡಿದ್ದಾರೆ. ಅವ್ರ ಮಗಳನ್ನ ಚೆನ್ನಾಗಿ ಎಕ್ಸ್ಟ್ರಾ ಎಫರ್ಟು ಮಿಸ್ಗಳು ಹಾಕಿದ್ದಾರೆ. ಹಾಗಾಗಿ ನಮಗೆ ಸ್ಕೂಲ್ ಬಗ್ಗೆನೂ ಮತ್ತು ಮಕ್ಕಳ ಬಗ್ಗೆನೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. LKGಯಿಂದ 10th ಇಲ್ಲೇ ಮುಗಿಸಿ ಒಳ್ಳೆ ಮಾರ್ಕ್ಸ್ ತೊಗೊಂಡು ಇಡೀ ನಮ್ಮ ಫ್ಯಾಮಿಲಿ ಎಲ್ಲನೂ ಹೆಮ್ಮೆ ಪಡುವಂಥ ಮಾರ್ಕ್ಸ್ ತೊಗೊಂಡು ಬಂದಿದ್ದಾನೆ. ಭಾಳ ಖುಷಿ ಆಗ್ತಾಯಿದೆ. ಹಿಂಗೆ ಮುಂದೆ
ಎಲ್ಲ ಮಕ್ಳಿಗೂ ಮಂಜುಳಾ ಮೇಡಮ್ ಕಡೆಯಿಂದ ಇದೇ ಪ್ರೋತ್ಸಾಹ ಸಿಗಬೇಕು. ಈ ಸ್ಕೂಲು ತುಂಬ ತುಂಬ ಅತ್ಯುತ್ತಮ ಮಟ್ಟಕ್ಕೆ ಹೋಗಬೇಕು ಅಂತ ನಾವೆಲ್ಲ ಇಷ್ಟಪಡ್ತಾ ಇದ್ದೀವಿ. ಸರ್, ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗ್ತೈತೆ. ಅದಕ್ಕಿಂತ ಮುಂಚೆ ಸ್ಕೂಲಲ್ಲಿ ಓದಿ ಇಷ್ಟು ಫಸ್ಟ್ ಸ್ಟೇಟ್ ಲೆವೆಲ್ ರ್ಯಾಂಕ್ ಬಂದವನೇ ಅಂದರೆ ತುಂಬ ಹೆಮ್ಮೆ ಆಗ್ತೈತೆ. ಅದಕ್ಕಿಂತ ಎಷ್ಟು ಮಾತಾಡೋಕ್ಕಾಗಲ್ಲ. ಥ್ಯಾಂಕ್ ಯು. ನಮ್ಮ ಹುಡುಗ ಒಳ್ಳೆಯ ಮಾರ್ಕ್ಸ್ ತಗೊಂಡಿದ್ದಾನೆ. ಅವತ್ತಿಂದ ಎನ್ಕರೇಜ್ ಮಾಡ್ತಿದ್ದೋ, ಚೆನ್ನಾಗಿ ಓದಬೇಕು ಕೊಡು ನಮ್ಮ ಸ್ಕೂಲ್ಗೆ ಬಂದಿದೆಯಾ ಅಂತ. ನಮ್ಮ ಮೊಮ್ಮಗಳು ಓದ್ತಾಯಿದ್ಲು. ಅವಾಗಿಂದ ನಂಗೆ ತುಂಬ ಇಷ್ಟನೇ ಸ್ಕೂಲ್ ಮಾತ್ರ. ಒಳ್ಳೆ ಎಜುಕೇಷನ್ ಇದೆ. ಅವತ್ತಿಂದನೂ ತುಂಬ ಜನರಲ್ ನಾಲೆಡ್ಜ್ ತುಂಬ ಹೇಳ್ತಾಯಿದ್ಲು. ಅವಾಗಲಿಂದ ಚಿಕ್ಕ ಮಗುವಿನಿಂದನೂ ಅವಳು ತುಂಬ ಚೆನ್ನಾಗಿ ಓದ್ತಾಯಿದ್ಲು. ಮಂಜುಳಾ ಮ್ಯಾಮು ಮತ್ತು ಟೀಚರ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಇವತ್ತು ನನಗೆ ಈ ಸ್ಕೂಲ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಎಲ್ರಿಗೂ ಹೇಳ್ತೀನಿ, ಬೆಸ್ಟ್ ಬಿಗಿನರ್ಸ್ ತುಂಬ ಚೆನ್ನಾಗಿದೆ, ಸೇರಿಸಿ ತುಂಬ ಚೆನ್ನಾಗಿದೆ ಕೋಚಿಂಗು ಅಂತ ಇವತ್ತು ಎಲ್ರಿಗೂ ನಾನು ಸಿಕ್ತವ್ರಿಗೆಲ್ಲ ಹೇಳ್ತಾ ಇರ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ನಮ್ಮ ಹುಡುಗ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ದಾನೆ, ಅದರಿಂದ ತುಂಬ ಥ್ಯಾಂಕ್ ಯು ಎಲ್ರಿಗೂ. ನಮ್ಮ ಮನೇಲಿ ನಮ್ಮಮ್ಮ ಕೇರ್ ತೊಗೊಳೋದಕ್ಕಿಂತ ನಾನು ಈ ಸ್ಕೂಲಲ್ಲೇ ಟೈಮ್ ಸ್ಪೆಂಡ್ ಮಾಡಿರೋದು ಜಾಸ್ತಿ. ಮತ್ತು ಪ್ರತಿಯೊಬ್ಬರು ಟೀಚರ್ಸು ನನ್ನ ಮಗನ ಥರನೇ ನೋಡ್ಕೊಂಡಿದ್ದಾರೆ. ಅವ್ರು ಕೊಟ್ಟಿರೋ ಕೇರು, ಅವ್ರು ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನ ತೀಡಿ ಇಷ್ಟು ಮುಂದೆ ಕರ್ಕೊಂಬಂದಿದ್ದಾರೆ. ಅವ್ರು ನಮಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಅದರಲ್ಲೂ ನಮ್ಮ ಸಾವಿತ್ರ ಆಂಟಿ ಮತ್ತು ನಮ್ಮ ಶ್ವೇತಾ ಆಂಟಿ ಬಗ್ಗೆ ಮಾತಾಡಲೇಬೇಕು. ನಮ್ಮ ಪ್ರತಿಯೊಂದು ಎಸೆನ್ಷಿಯಲ್ಸ್ ಮತ್ತು ಪ್ರತಿಯೊಂದು ಐಟಮ್ ಏನೇ ಇದ್ದರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಕೇರ್ ಮಾಡಿದ್ದಾರೆ. ನಮ್ಮನ್ನ ಚಿಕ್ಕವರಿಂದ ನಮ್ಮನ್ನ ಬೆಳೆಸಿದ್ದಾರೆ. ನಮಗೆ ನಮ್ಮ ತಾಯಿ ಬಿಟ್ಟರೆ ಈ ಸ್ಕೂಲೇ ಎರಡನೇ ತಾಯಿ. ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ. ಇಡೀ ಜೀವನ ಮುಗಿದ್ರೂ ಈ ಸ್ಕೂಲ್ ಋಣ ನನಗೆ ತೀರ್ಸೋಕ್ಕಾಗಲ್ಲ. ಯಾವಾಗಲೂ ಈ ಸ್ಕೂಲಿಗೆ ಋಣಿಯಾಗಿರ್ತೀನಿ. ನನ್ನ ಕೈಲಿ ಏನಾಗುತ್ತೋ ಸಹಾಯ ಮಾಡ್ತೀನಿ ಸ್ಕೂಲ್ಗೆ ದುಡಿಯೋ ಥರ ಆದಮೇಲೆ. ಅಷ್ಟೇ ಹೇಳೋದು. ಥ್ಯಾಂಕ್ ಯು. ನಮಸ್ತೆ. ಬಟ್ ಈಸ್ಟ್ ವೆಸ್ಟಲ್ಲಿ ಓದ್ತಾ ಇದ್ಲು ಮಗಳು. ಸೊ ಓದ್ತಾ ಇದ್ಲು. ಬಟ್ ಮಂಜುಳಾ ಮ್ಯಾಮ್ ಬಂದಮೇಲೆ ಇನ್ನೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬಟ್ ಕಮ್ಮಿ ಮಾರ್ಕ್ ತೊಗೊಳ್ತಾಳೆ ಅಂದ್ಕೊಂಡೆ, ಬಟ್ ನಾನು ಊಹೆ ಮಾಡೋಕ್ಕಿಂತ ಚೆನ್ನಾಗಿ ಇನ್ನೂ ತೊಗೊಂಡಿದ್ದಾಳೆ. ಮತ್ತು ಮ್ಯಾಮ್ಗೆ ಮತ್ತು ಟೀಚರ್ಸ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಸ್ಟೂಡೆಂಟ್ಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ನಮಸ್ತೆ ಎಲ್ಲರಿಗೂ. ನಮ್ಮ BBAPS ನಮ್ಮ ಹೆಮ್ಮೆ. ಇದು ಹಿಂದೆನೂ ಹೀಗೆ ಇತ್ತು ರಿಸಲ್ಟ್, ಈ ಪ್ರೆಸೆಂಟು ಹೀಗೆ ಇದೆ, ಮುಂದೆನೂ ಹೀಗೆ ಇರುತ್ತೆ. ಯಾವಾಗಲೂ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥದ್ದು. ಇಲ್ಲಿ ಮೇಯ್ನ್ ಅಂದರೆ ಇಲ್ಲಿ ಪಿಲ್ಲರ್ ಬಂದು ನಮ್ಮ ಪ್ರಿನ್ಸಿಪಲ್ ಮ್ಯಾಮು. ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದರೂ ಕಡಿಮೆ. ಅವ್ರ ಸಪೋರ್ಟ್ ಇಲ್ಲದೇ ಪ್ರತಿಯೊಬ್ಬ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಟೀಚರ್ಸ್ ಇದ್ದಾರೆ. ಅವ್ರ ಎಫರ್ಟ್ ಇಲ್ಲದೇ ಮಕ್ಕಳು ಈವರೆಗೂ ಈ ಪರ್ಸಂಟೇಜ್ ಮಾಡೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಪೇರೆಂಟ್ಸ್ ಸಪೋರ್ಟು ಯಾವಾಗಲೂ ಇರುತ್ತೆ ಮಕ್ಕಳಿಗೆ. ಮತ್ತು ನನ್ನ ಮಗಳು ಹೆಮ್ಮೆಯಿಂದ ಹೇಳ್ಕೊತೀನಿ, ಈ ಸ್ಕೂಲ್ಗೆ ಸೆಕೆಂಡ್ ಟಾಪರ್ ಬಂದಿದ್ದಾಳೆ. ಚೆನ್ನಾಗಿ ಓದ್ತಾ ಇದ್ಲು. ಎಲ್ಲ ಮಕ್ಕಳು ಎಫರ್ಟ್ ಹಾಕಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಪೇರೆಂಟ್ಸ್ಗೂ ಖುಷಿ ಪಡಿಸಿದ್ದಾರೆ ಮಕ್ಕಳು ಎಲ್ಲರೂ. ನಮ್ಮ BBAPS ಯಾವಾಗಲೂ ಹೀಗೆ ಇರುತ್ತೆ ಸರ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಶ್ರೇಯಾ. ನಾನು ಚಿಕ್ಕವಳಿದ್ದಾಗಿಂದನೂ ಇದೇ ಸ್ಕೂಲಲ್ಲೇ ಓದ್ಕೊಂಡು ಬಂದಿದ್ದೀನಿ. ಆಮೇಲೆ ನನಗೆ ನಮ್ಮ ಪೇರೆಂಟ್ಸ್ ಯಾವತ್ತೂ ಓದಬೇಕು, ಇಷ್ಟು ಮಾರ್ಕ್ಸ್ ಬರಬೇಕು ಅಂತ ಫೋರ್ಸ್ ಮಾಡಿಲ್ಲ. ಆಮೇಲೆ ಪ್ರಿನ್ಸಿಪಲ್ ಮ್ಯಾಮು ಎಲ್ಲ ಟೀಚರ್ಸು ಈವ್ನಿಂಗ್ವರೆಗೂ ಕೂತ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಷ್ಟೊಂದು ಹೇಳ್ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ನನಗೆ ಖುಷಿ ಇದೆ 95%, 96% ಬಂದಿರೋದು. ಬಟ್ ಇನ್ನೊಂದು ಸ್ವಲ್ಪ ಬರಬೇಕಿತ್ತು ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಟ್ ಯಾ, ಥ್ಯಾಂಕ್ ಯು. Firstly, I would like to thank our Manjula ma'am for giving us the opportunity to study, and my teachers and parents and everyone who has made this possible. And while we are writing exam, we don't just represent ourselves, and I really strongly believe that we are representing our school, our parents and everything. So I'm thankful and I'm really grateful to ma'am and everyone. Thank you. Myself Sachin from East West School. Firstly, I would like to thank Manjula ma'am for giving this opportunity. ಸ್ಕೂಲಲ್ಲಿ ತುಂಬ ಕೋಆಪ್ರೇಟಿವ್ ಟೀಚರ್ಸ್ ಇದ್ದರು. ಎಲ್ಲ ಎಜುಕೇಷನ್ ಎಲ್ಲ ಚೆನ್ನಾಗಿತ್ತು. ಹೇಳ್ಕೊಡುವಾಗ ತುಂಬ ಕೋಆಪ್ರೇಟಿವ್ ಆಗಿ ಹೇಳ್ಕೊಟ್ರು. ಏನೇ ಡೌಟ್ಸ್ ಇದ್ದರು ಫುಲ್ ಕ್ಲಿಯರ್ ಮಾಡಿದ್ರು. ಎಜುಕೇಷನ್ ಚೆನ್ನಾಗಿದೆ ಎರಡು ಸ್ಕೂಲ್ದು. ಎಲ್ಲರಿಗೂ ನಮಸ್ತೆ. ನಾನು 10ನೇ ತರಗತಿಗೆ ಈ ಶಾಲೆಗೆ ಬಂದೆ. ಈ ಶಾಲೆ ನಮಗೆ ತುಂಬ ಸಪೋರ್ಟ್ ಮಾಡಿದೆ. ನಮ್ಮ ಮಂಜುಳಾ ಮ್ಯಾಮ್ ಅಂತೂ ತುಂಬ ಹೆಲ್ಪ್ ಮಾಡಿದ್ದಾರೆ. ನಮ್ಮ ಟೀಚರ್ಸ್ ಆಗಿರ್ಬೋದು, ಎಲ್ಲ ಈವ್ನಿಂಗ್ 6 o'clock 7 o'clockವರೆಗೂ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಇಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅದು ನಾನು ಈ ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನನಗೆ 8ನೇ ಕ್ಲಾಸ್ಗೆ ಈ ಸ್ಕೂಲಿಗೆ ಸೇರಿಸಿದೆ ನನ್ನ ಮಗಳನ್ನ. ನನ್ನ ಮಗಳು ಇಷ್ಟೊಂದು ಸ್ಕೋರ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದಕ್ಕೆಲ್ಲ ಮೋಟಿವೇಟ್ ಮಾಡಿರೋದು ಮಂಜುಳಾ ಮ್ಯಾಮು. ಮಂಜುಳಾ ಮ್ಯಾಮ್ಗೆ ನಾನು ಎಷ್ಟು ಅಭಾರಿಯಾಗಿದ್ದರೂ ಕಡಿಮೆ ಆಗುತ್ತೆ. ಅವ್ರಿಗೆ ತುಂಬ ಹೃದಯಪೂರ್ವಕದ ವಂದನೆಗಳನ್ನ ಹೇಳ್ತಾ, ನನ್ನ ಮಗಳಿಗೆ ಎಷ್ಟು ಭವಿಷ್ಯ ರೂಪಿಸ್ಕೊಟ್ಟಿರೋದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಟೀಚರ್ಸ್ಗೂ ನಾನು ಒಳ್ಳೆ
ಒಳ್ಳೆ ಇದು ಇನ್ನೂ ಭವಿಷ್ಯ ಕೊಡಲಿ, ಮಕ್ಕಳಿಗೆ ಇನ್ನೂ ಉತ್ತಮ ಭವಿಷ್ಯತ್ ಕೊಡಲಿ ಅಂತ ನಾನು ಆಶಿಸ್ತಾ ಈ ಸ್ಕೂಲ್ ಇನ್ನೂ ಹೆಸರು ಮಾಡಲಿ ಅಂತ ನಾನು ಬಯಸ್ತೀನಿ. ನಮ್ಮ ಮಗಳು ಬೇರೆ ಸ್ಕೂಲಲ್ಲಿ ಓದ್ತಿದ್ಲು, ಆ ಸ್ಕೂಲಿಂದ ನಮ್ಮ ಮಗಳು ಸ್ವಲ್ಪ ಡಲ್ ಇದ್ದು ಅಂತ ಈ ಸ್ಕೂಲಿಗೆ ಹಾಕಿದ್ವಿ. ಬಟ್ ಈ ಸ್ಕೂಲ್ಗೆ ಹಾಕೋದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಮಂಜುಳಾ ಮ್ಯಾಮ್ ತುಂಬ ಎಂಕರೇಜ್ ಮಾಡಿ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿಸಿದ್ದಾರೆ ಮಾರ್ಕ್ಸು. ನಮ್ಮ ಮಂಜುಳಾ ಮ್ಯಾಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಸರ್ ನಮಗೆ. ನನ್ನ ಹೆಸರು ಹಾರಿಕಾ ಅಂತ. ಫಸ್ಟು ನಾನು ಮಂಜುಳಾ ಮ್ಯಾಮ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟು ಡಲ್ ಇದೆ ಅಂದರೆ ನಾನು ಓದೋಕ್ಕಾಗ್ತಿರ್ಲಿಲ್ಲ, ಅವ್ರು ಬಂದು ತುಂಬ ಮೋಟಿವೇಟ್ ಮಾಡಿ ನಿನ್ನ ಕೈಲಾಗುತ್ತೆ, ನೀನು ಮಾಡ್ತೀಯಾ ಅಂದ್ಬಿಟ್ಟು ಅಂತ ಎಂಕರೇಜ್ ಮಾಡೋರು. ಅವರಿಂದನೇ ನಾನು ಇಷ್ಟೊಂದು ಸಾಧಿಸೋಕ್ಕಾಗಿದ್ದು. ಮತ್ತು ನಮ್ಮ ಟೀಚರ್ಸು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಾವು ಈ ಫೀಲ್ಡಿಗೆ ಬಂದು 15 ಇಯರ್ಸ್ ಆಯಿತು. ಆ್ಯಕ್ಚುಲಿ ಮಕ್ಕಳು ಈ ಬೆಸ್ಟ್ ಬಿಗಿನರ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಮಕ್ಕಳು ಇಲ್ಲಿ ಸ್ಕೂಲ್ ಅಂದ್ಕೊಳ್ಳೋದ್ಕಿಂತ ಮನೆ ಅಂದ್ಕೊಂಡು ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳಾಗಲಿ, ನಾವಾಗಲಿ, ನಮ್ಮ ಮೇಡಮ್ ಆಗಲಿ, ನಮ್ಮ ಸರ್ ಆಗಲಿ, ಮಕ್ಕಳನ್ನ ಸಾಕೋದಲ್ದೇ ನಮ್ಮನ್ನು ಇಷ್ಟು ವರ್ಷ ಸಾಕಿದ್ದಾರೆ. ಸೊ ಇನ್ನೂ ನಮ್ಮ ಸ್ಕೂಲ್ಗೆ ಒಳ್ಳೊಳ್ಳೆ ರಿಸಲ್ಟ್ ಬರಬೇಕು ಅಂತ ದೇವರಲ್ಲಿ ಆಶಿಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನು ಸಾವಿತ್ರಿ ಅಂತ. 16 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲಿ. ತುಂಬ ಹೆಮ್ಮೆ ಇದೆ ಈ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ. ತುಂಬ ಚೆನ್ನಾಗಿದೆ ಇಲ್ಲಿ ಸ್ಕೂಲು. ಮಕ್ಕಳನ್ನಂತೂ ಕೇರ್ ತೊಗೊಂಡು ನೋಡ್ಕೊತೀವಿ. ತುಂಬ ಚೆನ್ನಾಗಿದೆ. ನಮ್ಮ ಮೇಡಮು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊತಿದ್ದಾರೆ, ನಮ್ಮ ಸರು ನೋಡ್ಕೊತಿದ್ದಾರೆ. ನಮಗಂತೂ ನಮಗೆ ಸ್ಕೂಲ್ ಬಿಟ್ಟೋಕ್ಕೆ ಇಷ್ಟ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಯಾರು ಬೇಕಾದರೂ ನಿಮ್ಮ ಸ್ಕೂಲ್ಗೆ ಮಕ್ಕಳು ಸೇರಿಸ್ಕೋಬೋದು. ಇಲ್ಲಿ ಬಂದು ತುಂಬ ಚೆನ್ನಾಗಿ ನೋಡ್ಕೊತೀವಿ, ಕೇರ್ ತೊಗೊತೀವಿ ಮಕ್ಕಳ ಬಗ್ಗೆ. ತುಂಬ ಖುಷಿ ಇದೆ ನನಗೆ ಈ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ. ನಮಸ್ತೆ, ನನ್ನ ಹೆಸರು ಪ್ರವೀಣ್. ನಾನು ಈಸ್ಟ್ ವೆಸ್ಟ್ ಪಬ್ಲಿಕ್ ಸ್ಕೂಲಿಂದ 2 ಇಯರ್ಸಿಂದ ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀನಿ. ಈಸ್ಟ್ ವೆಸ್ಟ್ ಮತ್ತು ಬೆಸ್ಟ್ ಬಿಗಿನರ್ ಸ್ಕೂಲಿಂದ ಎಲ್ಲ ಮಕ್ಕಳು 100% ಮಾರ್ಕ್ಸ್ ತೆಗೆದಿದ್ದಾರೆ. ಇದರಿಂದ ಸ್ಕೂಲಿಗೂ ಮತ್ತು ಸ್ಕೂಲ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ ಮೇಡಮ್. ಥ್ಯಾಂಕ್ ಯು. ನಮಸ್ತೆ, ಬೆಸ್ಟ್ ಬಿಗಿನರ್ ಇಂಗ್ಲೀಷ್ ಪಬ್ಲಿಕ್ ಶಾಲೆ, 2nd ಮೇನ್, 2nd ಸ್ಟೇಜ್, AGB ಲೇಔಟ್, ಮಹಾಲಕ್ಷ್ಮೀಪುರಂ. ಇದು ನಮ್ಮ ಶಾಲೆಯ ಒಂದು ಅಡ್ರೆಸ್ ಆಗಿರುತ್ತೆ. ಅಕಾಡೆಮಿಕ್ ಇಯರ್ 26-27ಗೆ ಅಡ್ಮಿಷನ್ಸ್ ಓಪನ್ ಆಗಿದೆ ನಮ್ಮ ಶಾಲೆಯಲ್ಲಿ. ನಮ್ಮ ಶಾಲೆಗೆ ಯಾಕೆ ಮಕ್ಕಳನ್ನ ಸೇರಿಸಬೇಕು ಅಂತ ಒಂದು ಪ್ರಶ್ನೆಗೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 100% ರಿಸಲ್ಟ್ ಬಂದಿದೆ. ಒಂದು ಕ್ಯಾಪಿಗೆ ಒಂದು ಎಕ್ಸ್ಟ್ರಾ ಒಂದು ನವಿಲ್ಗರಿ ಥರ ನಮಗೆ ಈ ವರ್ಷ ಸ್ಟೇಟಿಗೆ 9th ರ್ಯಾಂಕ್ ತೊಗೊಂಡಿದ್ದೀವಿ. ಸೊ ಹಾಗಾಗಿ ಒಂದು ಹೆಮ್ಮೆಯಿಂದ ಈ ಶಾಲೆಯಲ್ಲಿ ಏನು ಕೊಡ್ತೀವಿ ಅಂತಂದರೆ ಮಕ್ಕಳನ್ನ ಜೋಪಾನವಾಗಿ ವಿ ಗಿವ್ ಎಕ್ಸ್ಟ್ರಾ ಕೇರ್ ಫಾರ್ ಅವರ್ ಚಿಲ್ಡ್ರನ್. ಅಂದರೆ ತುಂಬ ಅಂದರೆ ಓದುವಂಥ ಮಕ್ಕಳಿಗೆ ಮಾತ್ರ ಅಲ್ಲ, ತುಂಬ ಓದೋದಕ್ಕೆ ಕಷ್ಟಪಡುವಂಥ ಮಕ್ಕಳಿಗೂ ನಾವು ಸಪೋರ್ಟ್ ಮಾಡಿ ಗೈಡೆನ್ಸ್ ಕೊಡ್ತೀವಿ. ಆ ಮಕ್ಕಳಿಗೊಂದು ಟೀಮ್ ವರ್ಕ್ ಆಗಿ ಟೀಚರ್ಸ್ ಎಲ್ಲ ವರ್ಕ್ ಮಾಡಿ ಆ ಮಕ್ಕಳನ್ನ ಚೆನ್ನಾಗಿ ಮಾರ್ಕ್ಸ್ ತೆಗಲಿ ಅಂತ ಆ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡ್ತೀವಿ, ಎನ್ಕರೇಜ್ ಮಾಡ್ತೀವಿ ಆ ಮಕ್ಕಳನ್ನ. ಸೊ ಶಾಲೆಗೆ ಸೇರಿಸಿ ಮಕ್ಕಳನ್ನ. ಸೊ ನಾವು ಮಹಾಲಕ್ಷ್ಮೀಪುರಂ AGB ಲೇಔಟಲ್ಲಿ ಇದ್ದೀವಿ.